ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೆಸರು ಕಾಳಲ್ಲಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೀವು ಖಂಡಿತ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು 1 ಕಪ್ ಆಗೋಷ್ಟು ಹೆಸರು ಕಾಳನ್ನು ತಗೋತಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು 1/4 ಕಪ್ಪಷ್ಟು ಮಾತ್ರ ಅಕ್ಕಿನ ತೊಗೋಬೇಕು. ಯಾವುದೇ ಅಕ್ಕಿ ಆದರೂ ಓಕೆ. ಇದನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2 ಟೈಮ್ಸ್ ಫಸ್ಟೇ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿ ಇದನ್ನು ಓವರ್ ನೈಟ್ ಬಂದು ನೆನೆಯೋದಕ್ಕೆ ಬಿಡಬೇಕು. ಸೊ ನಿಮಗೆ ಇದು ಮಾರ್ನಿಂಗ್ ಟೈಮಲ್ಲಿ ಬೇಗ ಈಸಿಯಾಗಿ ರೆಸಿಪಿ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಹೆಲ್ತಿ ರೆಸಿಪಿ ಕೂಡ ಇದು. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡಿದ್ದಕ್ಕೆ ಅದೆಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನಿಲ್ಲಿ ಮುಚ್ಚಿಡ್ತಿದ್ದೀನಿ. ಸೊ ಓವರ್ ನೈಟ್ ನೆಂದರೆ ನಿಮಗೆ ಮಾರ್ನಿಂಗ್ ಇದನ್ನು ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಆಲ್ರೆಡಿ ಇದು ಫುಲ್ ಓವರ್ ನೈಟ್ ನೆಂದಿದೆ. ನೀವು ನೋಡ್ಬೋದು ಕಾಳೆಲ್ಲ ಎಷ್ಟು ದಪ್ಪ ದಪ್ಪ ಆಗಿದೆ ಅಂತ ಇಲ್ಲಿ ನಾನು ತೋರಿಸ್ತೀನಿ. ಸೊ ಈ ರೀತಿ ನೀವು ಓವರ್ ನೈಟ್ ನೆನೆಯೋಕ್ಕೆ ಬಿಡಬೇಕು. ನೀವು ಇದನ್ನು ಮಕ್ಕಳಿಗೆ ಮಾಡಿಕೊಡಿ. ತುಂಬ ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು, ಇಲ್ಲ ನಿಮಗೆ ನಾರ್ಮಲ್ ದೋಸೆ ಥರ ಕೂಡ ಮಾಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ನಾವು ರುಬ್ಕೊಳ್ಳೋಣ. ನಾನೇನು ಮಾಡ್ತಿದ್ದೀನಿ ಅಂದರೆ, ಇದಕ್ಕೆ ಬೇಕಾಗಿರೋದು ಏನಂದರೆ 3 ಆನಿಯನ್ ಆ್ಯಂಡ್ 2 ಬಂದು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಮೀಡಿಯಮ್ ಆಗಿದೆ. ಮತ್ತು ಇಲ್ಲಿ ಒಂದು 2 ಇಂಚ್ ಆಗೋಷ್ಟು ಶುಂಠಿನ ತೊಗೊಳ್ತಿದ್ದೀನಿ. ಶುಂಠಿನ ಕಂಪ್ಲೀಟಾಗಿ ನೀವು ಬಿಡಿಸ್ಕೊಂಡು ವಾಶ್ ಮಾಡ್ಕೊಳ್ಳಿ. ಆನಿಯನ್ ಕೂಡ ಅಷ್ಟೇ, ಕಂಪ್ಲೀಟ್ ಒಟ್ಟೆಲ್ಲ ಬಿಡಿಸ್ಕೊಂಡು ನೀವು ಅದನ್ನು ವಾಶ್ ಮಾಡ್ಕೋಬೇಕು. ತುಂಬ ಜನ ಒಟ್ಟು ಬಿಡಿಸಿ ಹಂಗೆ ಹಾಕ್ತಾರೆ, ಅದು ತುಂಬ ತಪ್ಪು. ವಾಶ್ ಮಾಡ್ಕೊಳ್ಳಿ ಆನಿಯನ್ನ ಕೂಡ. ಮತ್ತು ಆನಿಯನ್ನ ಬಂದು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಚಿಕ್ಕಗಾದರೆ ನೀವು ಇನ್ನೂ ಕಟ್ ಮಾಡ್ಕೋಬೋದು, ಇಲ್ಲ ಚಾಪರ್ ಇದ್ದರೆ ಚಾಪರನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ಮತ್ತು ಶುಂಠಿನ ಕೂಡ ಕಟ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಸೊ ಈಗ ಬಂದು ಏನು ಮಾಡೋಣ ಅಂದರೆ, ನೆನೆಸಿರೋ ಹೆಸರು ಕಾಳನ್ನು ನಾವಿಲ್ಲಿ ರುಬ್ಕೋಬೇಕು. ಸೊ ನೋಡ್ಕೊಳ್ಳಿ, ನಾನು ಯಾವ ರೀತಿ ಅದು ನಿಮಗೆ ತೋರಿಸ್ತೇನೆ. ಯಾಕಂದರೆ ನಾನು ನೆನೆಸಿರೋ ಹೆಸರು ಕಾಳು ಬಂದು ಒಂದು 2 ಟೈಮ್ಸ್ ಆಗುತ್ತೆ ರುಬ್ಕೊಳ್ಳೋದಕ್ಕೆ. ಒಂದೇ ಸಲ ಹಾಕಿ ರುಬ್ಕೋಬಾರ್ದು. ನೀವು ಒಂದೇ ಸಲ ಹಾಕಿದ್ರೆ ಬಂದು ಅದು ಕ್ಲೀನಾಗಿ ಆಗೋದಿಲ್ಲ. ಇಲ್ಲಿ ನೋಡಿ, ನಾನು ಅರ್ಧ ಆಗೋಷ್ಟು ಹೆಸರು ಕಾಳನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ನೀವು ರುಬ್ಕೊಳ್ಳಿ, ಗ್ರೈಂಡ್ ಮಾಡ್ಕೋಬೇಕು. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ನಾನು 2 ಟೈಮ್ಸ್ ಕೂಡ ಸಾಲ್ಟ್ ಹಾಕ್ತೀನಿ. ಸೊ ಇಲ್ಲಿ ಈ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ತರಿಯಾಗಿ ರುಬ್ಕೋಬಾರ್ದು, ಸ್ವಲ್ಪ ಸ್ಮೂತ್ ಇರಬೇಕು. ಕಂಪ್ಲೀಟ್ ಸ್ಮೂತ್ ಕೂಡ ಇರಬಾರ್ದು. ನೋಡಿ, ಈ ರೀತಿ ನೀವು ರುಬ್ಕೋಬೋದು. ಈಗ ನಾನು ಸೆಕೆಂಡ್ ಟೈಮ್ದು ಕೂಡ ಹಾಕ್ತಿದ್ದೀನಿ. ನೋಡಿ, ಸೆಕೆಂಡ್ ಟೈಮ್ ಉಳಿದಿರೋ ಎಲ್ಲ ಹೆಸರು ಕಾಳನ್ನು ಹಾಕಿ ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಂಡು. ಸೊ ಇದು ರುಬ್ಕೊಂಡಾದಮೇಲೆ ನನಗೆ ಇದು ಸ್ವಲ್ಪ ತಿಕ್ ಅನ್ನಿಸ್ತು. ನಾನು ಇದಕ್ಕೆ ಯಾವುದೇ ವಾಟ್ರ್ ಹಾಕಿರಲಿಲ್ಲ, ಮಿಕ್ಸಿಗೆ ಹಾಕುವಾಗ ವಾಟರ್ ಹಾಕಿರಲಿಲ್ಲ. ಸೊ ಈಗ ಸ್ವಲ್ಪ ತಿಕ್ ಅನಿಸಿದ್ರಿಂದ ಸ್ವಲ್ಪ ವಾಟರ್ ಹಾಕ್ಕೊಂಡು ಒಂದು ದೋಸೆ ಬ್ಯಾಟರ್ ಇರುತ್ತಲ್ವ, ಆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಈಗ ತವಾನ ನಾನು ಇಟ್ಟಿದ್ದೀನಿ. ತವ ಬಿಸಿ ಆದಮೇಲೆ ಅದಕ್ಕೆ ಫುಲ್ ತವ ಒಂದ್ಸಲಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯಿಲ್ ಕಂಪ್ಲೀಟಾಗಿ ಸ್ಪ್ರೆಡ್ ಆದಮೇಲೆ, ತವ ಬಿಸಿ ಆದಮೇಲೆ 1.5 ಸೌಟ್ ಆಗೋಷ್ಟು ನಾನು ಹಾಕ್ಕೋತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಅಷ್ಟು ಬ್ಯಾಟರ್ನ ನೀವು ಹಾಕ್ಕೋಬೋದು. ಈ ರೀತಿ 1.5 ಸೈಜ್ ಆಗೋಷ್ಟು ಹಾಕ್ಕೊಂಡು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ದೋಸೆನ ಇಟ್ಕೋಬೇಕು. ಯಾಕಂದರೆ ತೆಳ್ಳಗಾದಷ್ಟು ನಿಮಗೆ ಅದು ಕ್ರಿಸ್ಪಿ ಆಗುತ್ತೆ. ಹಾಗಾಗಿ ಅದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕಿ 1 ಇಡೀ ಆಗೋಷ್ಟು ಆನಿಯನ್ನ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಅದು ಮಾಡಿ ಒಂದು 3 to 4 ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕು. ಬೆಂದಾದಮೇಲೆ ಮತ್ತೆ ಇದನ್ನು ನೀವು ಫ್ಲಿಪ್ ಮಾಡಿ ಎಗೇನ್ ಒಂದು 3 to 4 ಮಿನಿಟ್ಸ್ ಬೇಯೋಕ್ಕೆ ಬಿಡಬೇಕು. ಆಗ ನಿಮಗೆ ಒಂದು ಗರಿಗರಿಯಾದ ಹೆಸರು ಕಾಳಿನ ದೋಸೆ ಬಂದು ರೆಡಿ ಆಗುತ್ತೆ. ತುಂಬ ಸಿಂಪಲ್ ಇದೆ ಅಲ್ವಾ? ಖಂಡಿತ ಟ್ರೈ ಮಾಡಿ. ಇದ್ರ ಜೊತೆ ನಾನು ನಿಮಗೆ ಒಂದು ಸಿಂಪಲ್ ದೋಸೆ ಕೂಡ ಮಾಡೋದು ಹೇಳ್ಕೊಡ್ತೇನೆ. ಇದು ಬಂದು ವಿತ್ ಆನಿಯನ್ ಆಯಿತು. ಆನಿಯನ್ ಇಲ್ಲದೆ ಕೂಡ ಸೇಮ್ ಇದೇ ಪ್ರಾಸೆಸಲ್ಲಿ ನೀವು ನೋಡ್ಬೋದು. ಎಗೇನ್ ಮತ್ತೆ ನಾನು ಆಯಿಲ್ನ ಹಾಕ್ಕೊಂಡು ಎಗೇನ್ 1.5 ಸ್ಪೂನ್ ನಾನು ಬ್ಯಾಟರ್ನ ಹಾಕ್ಕೊಂಡು ದೋಸೆನ ಮಾಡ್ಕೋತಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ, ನಿಮಗೆ ಈಸಿಯಾಗಿ ಆ್ಯಂಡ್ ತುಂಬ ಹೆಲ್ತಿ ರೆಸಿಪಿ ಇದು. ಖಂಡಿತ ಮನೇಲಿ ಎಲ್ರಿಗೂ ಕೊಡಿ. ನಾನು ನನ್ನ ಮಗನಿಗೆ ಬಂದು ಇದು ಪ್ಲೇನ್ ದೋಸೆಗೆ ಶುಗರ್ ಹಾಕಿ ಕೊಡ್ತಿದ್ದೀನಿ, ಸಕ್ಕರೆ ಹಾಕಿ. ಬಟ್ ನಮ್ಮ ಯಜಮಾನ್ರಿಗೆ, ಹಸ್ಬೆಂಡ್ಗೆ ಬಂದು ವಿತ್ ಆನಿಯನ್ ಇರೋದನ್ನು ಚಟ್ನಿ ಪುಡಿ ಬರುತ್ತಲ್ವ, ಆ ಚಟ್ನಿ ಪುಡಿ ಜೊತೆ ಕೊಟ್ಟರು ಸಾಕು. ಇಲ್ಲ ನೀವು ಚಟ್ನಿ ಮಾಡಿದ್ರೂ ಓಕೆ, ಇಲ್ಲ ಯಾವ ರೀತಿ ಸಿಂಪಲಾಗಿ ಕೂಡ ಕೊಡ್ಬೋದು. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ತುಂಬ ಈಸಿ, ತುಂಬ ಸಿಂಪಲ್ ಆ್ಯಂಡ್ ತುಂಬ ಎಮ್ಮಿ ಆದಂಥ ಒಂದು ರೆಸಿಪಿ. ಸೊ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.